ನಮಸ್ಕಾರ ದೇವರು, ನನ್ನ ಚಾನಲ್ಗೆ ಸ್ವಾಗತ. ಬೆಂಗಳೂರಿನ ಕೆಂಪೇಗೌಡ ನಿಲ್ದಾಣ ಮತ್ತು ಮೆಜೆಸ್ಟಿಕ್ ಅಂತ ಏನು ಕರಿತೀವಿ, ಇದನ್ನು ಪುನರ್ವ್ಯವಸ್ಥೆಗೊಳಿಸೋಕೆ ಅಂತ ಅಂದ್ಬಿಟ್ಟು 1,500 ಕೋಟಿ ವೆಚ್ಚವನ್ನು ಹೂಡಿಕೆ ಮಾಡಿ ಪುನರ್ವ್ಯವಸ್ಥಾಪನೆ ಮಾಡಲಾಗ್ತಾ ಇದೆ. ಇದನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಅಕ್ರಮ್ ಪಾಷಾ ಅವರು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ KSRTC, BMTC ಸ್ಟೇಷನ್ಸ್ ಮತ್ತು ಮೆಟ್ರೋಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಹೂಡಿಕೆ ಮಾಡಲಾಗ್ತಾ ಇದೆ. ಈ ಒಂದು ಡೆವಲಪ್ಮೆಂಟ್ನಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ KR ಪುರಂನಲ್ಲಿ ಒಂದು ಮಾಡುವಂಥ ಯೋಜನೆ ಕೂಡ ಇದೆ. ಸೊ ಮೆಜೆಸ್ಟಿಕ್ನಲ್ಲಿ 32 ಏಕರ್ಸ್ ಏರಿಯಾದಲ್ಲಿ KSRTC ಮತ್ತು BMTC ಸ್ಟೇಷನ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡೋ ಒಂದು ಯೋಜನೆ ಕೂಡ ಇದೆ. ಸೊ ಈ ಒಂದು ಓವರಾಲ್ ಯಾವುದು ಮೂಲಕ ನಡೆಯುತ್ತಪ್ಪ ಅಂದರೆ PPP ಅಂತಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಮಾಡೆಲ್ನಲ್ಲಿ ನಡೆಸಲಾಗ್ತಾ ಇದೆ. ಹಾಗಾಗಿ ಮಹೇಂದ್ರ ಲಾಂಚ್ ಮಾಡಿದೆ ಒಂದು ಹೊಸ XEV9e ಅನ್ನೋ ಕಾರ್ನ. ಇದು ಲೇಟೆಸ್ಟ್ ಡಿಸೈನ್ ಮತ್ತು ಒಂದು ಒಳ್ಳೆ ಲುಕ್ಕಲ್ಲಿದೆ. ಮಹೇಂದ್ರದಲ್ಲಿ ಈ ಥರ ಇರಲಿಲ್ಲ. ಇದು ಇಂಡಿಯಾದ ಫಸ್ಟ್ ಅಥೆಂಟಿಕ್ ಎಲೆಕ್ಟ್ರಿಕ್ ಒರಿಜಿನ್ ಅಂತಲೇ ಹೇಳ್ಬೋದು. ಇದು 7 ಸೀಟ್ಗಳನ್ನ ಒಳಗೊಂಡಿದೆ ಮತ್ತು 3 ವೆರೈಟೀಸ್ ಆಫ್ ಬ್ಯಾಟ್ರಿಗಳಿದೆ. ಸೊ ಯಾವ್ಯಾವ ಥರ ಏನಪ್ಪ ಅಂತಂದರೆ ಒಂದು 59 kW, 70 kW ಮತ್ತು 79 kW ಇರುತ್ತೆ. ಇದು ಟಾಪ್ ವೇರಿಯಂಟ್ ಬಂದ್ಬಿಟ್ಟು 79 kW. ಇದು 500ರವರೆಗೆ ರೇಂಜನ್ನು ಕೊಡುತ್ತೆ. ಸೊ ಇದರ ಬೆಲೆಗಳು ಹೆಂಗಪ್ಪ ಅಂದರೆ ವೆರೈಟಿ ಆಗಿರುತ್ತೆ, ಬ್ಯಾಟ್ರಿ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ 59 kWಗೆ ಅರೌಂಡ್ 20 lakhs ಆಗುತ್ತೆ ಮತ್ತು 79 kWಗೆ ಅರೌಂಡ್ 22 lakhs ಆಗುತ್ತೆ. ಇದು ಮಹೇಂದ್ರದ ಹೊಸ ಗಾಡಿ. ಇನ್ನು ICICI ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2025 ಮತ್ತು 2027 ಒಂದು ಚಾಂಪಿಯನ್ ಟೇಬಲ್ನ ನೋಡ್ತಾ ಹೋದರೆ, ಸೊ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮೊನ್ನೆ ಮುಖಾಮುಖಿಯಾಗಿದ್ದು ಇಂಡಿಯಾ ಟೆಸ್ಟ್ ಸರಣಿಯಲ್ಲಿ ಭಾರಿ ಮುಖಭಂಗದಲ್ಲಿ ಸೋತಿದೆ. ಸೊ ಈ ಒಂದು ಸೋಲಿನಿಂದಾಗಿ ಇಂಡಿಯಾ 5ನೇ ಸ್ಥಾನಕ್ಕೆ ಕುಸಿದಿದೆ ಮತ್ತು ಸೌತ್ ಆಫ್ರಿಕಾ 2ನೇ ಸ್ಥಾನಕ್ಕೆ ಜಿಗಿದಿದೆ ಅಂತಲೇ ಹೇಳ್ಬೋದು. ಪಾಕಿಸ್ತಾನ 4ನೇ ಪ್ಲೇಸಲ್ಲಿದ್ದು ಒಂಥರ ನಮಗೆ ಮುಖಭಂಗ ಅಂತಲೇ ಹೇಳ್ಬೋದು ಈ ಮ್ಯಾಚ್ ಇರೋದ್ರಿಂದ. ICICI ಮೆನ್ಸ್ T20 ವರ್ಲ್ಡ್ ಕಪ್ 2026 ಒಂದು ಟೇಬಲ್ ಬಿಡುಗಡೆ ಆಗಿದೆ. ಸೊ ಈ ಟೇಬಲಲ್ಲಿ 4 ಗ್ರೂಪ್ಗಳಿದ್ದು ಇಂಡಿಯಾ A ಗ್ರೂಪ್ನಲ್ಲಿದೆ. ಸೊ ಮೊದಲ ಪಂದ್ಯ ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ ಕೊಲಂಬೋದಲ್ಲಿ ನಡೆಯಲಿದೆ. February 7ಗೆ ನಡೆಯಲಿದೆ. ಮತ್ತು ಇಂಡಿಯಾದ ಮೊದಲನೇ ಪಂದ್ಯ ಮುಂಬೈನಲ್ಲಿ ನಡೆಯುತ್ತೆ, ಯುನೈಟೆಡ್ ಸ್ಟೇಟ್ ಅಮೆರಿಕದ ವಿರುದ್ಧ. ಅದು ಕೂಡ February 7ಗೆ ನಡೆಯುತ್ತೆ. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಕೊಲಂಬೋದಲ್ಲಿ ನಡೆಯುತ್ತೆ, February 15ಗೆ ನಡೆಯುತ್ತೆ ಕೊಲಂಬೋದಲ್ಲಿ. ಸೊ ಈ ಒಂದು ಇದರಲ್ಲಿ ಏನಪ್ಪ ಅಂದರೆ ಇಂಡಿಯಾದ ಎಲ್ಲ ಸ್ಟೇಡಿಯಂಗಳಲ್ಲೂ ಮ್ಯಾಚ್ ನಡೆಯೋ ಸಾಧ್ಯತೆ ಇದೆ. ಬಟ್ ಚಿನ್ನಸ್ವಾಮಿಯಲ್ಲಿ ನಡೆಯಲ್ಲ ಅನ್ನೋ ಒಂದು ಅನೌನ್ಸ್ಮೆಂಟ್ ಇದೆ. ಮತ್ತು ಯಾವುದೇ ರೀತಿಯ ಟೈಮ್ ಟೇಬಲಲ್ಲಿ ಚಿನ್ನಸ್ವಾಮಿಯ ಒಂದು ಹೆಸರು ಕಾಣಿಸ್ತಾ ಇಲ್ಲ. ಹಾಗಿತ್ತು ಇವತ್ತಿನ ಒಂದು ಹೊಸ ಅಪ್ಡೇಟ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, RCB ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಅಂತಲೂ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.